ಹೌದಪ್ಪ, ಹೆಣ್ಮಕ್ಳು ಕೂಡ ಒಂದ್ ಕಡೆ ಸೇಫ್ ಆಗಿದ್ದಾರೆ, ಒಂದ್ ಕಡೆ ಏನೂ ಕೂಡ ಟೆನ್ಷನ್ ಇಲ್ಲ. ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರು ಎಷ್ಟೋ ಸೇಫ್ ಅಂತ ಹೇಳ್ತಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ದಿನೇ ದಿನ ಈ ಘಟನೆಗಳು ಸಂಭವಿಸ್ತಾ ಇದ್ರೆ ನಿಜಕ್ಕೂ ಬೆಂಗಳೂರಿಗೂ ಮತ್ತೆ ಬೇರೆ ರಾಜ್ಯಕ್ಕೂ ಏನ್ ವ್ಯತ್ಯಾಸ ಇದೇನಿದೆ ನೋಡಿ. ಪ್ರತಿದಿನವೂ ಕೂಡ ಇಡೀ ನಮ್ಮ ಭಾರತದಲ್ಲಿ 998 ಅತ್ಯಾಚಾರ ಕೇಸ್ಗಳು ಒಂದ್ ಕಡೆ ದಾಖಲಾಗುತ್ತೆ ಪ್ರತಿ ದಿನವೂ ಕೂಡ. ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಒಂದ್ ಕಡೆ ಹದಗೆಟ್ತಾ ಇದೆಯಾ ಅಥವಾ ಇವರಿಗೆ ಕಾನೂನು ಮೇಲೆ ಒಂದ್ ಕಡೆ ಭಯಾನೇ ಇಲ್ವಾ ಅನ್ನುವಂಥದ್ದು ಇಲ್ಲಿ ಎಂತ ಅಮಾನವೀಯ ಘಟನೆ ನಿಜವಾಗ್ಲೂ ಕೂಡ ಅನ್ಸುತ್ತೆ. ಇಡೀ ಸಮಾಜವೇ ಒಂದ್ ಕಡೆ ತಲೆ ತಗ್ಗಿಸುವಂತ ಘಟನೆ, ಇಡೀ ಸಮಾಜವೇ ಒಂದ್ ಕಡೆ ತಲೆ ತಗ್ಗಿಸುವಂತ ಘಟನೆ ರೀ. ವಿಕಲಚೇತನೆ ರೀ, ಯುವತಿ ಒಂದ್ ಕಡೆ ವಿಕಲಚೇತನೆ, ಮನೆಯಲ್ಲಿ ಯಾರೂ ಕೂಡ ಇಲ್ಲ, ಕುಟುಂಬರು ಒಂದ್ ಕಡೆ ಮದುವೆ ಇದೆ ಅಂತ ಮದುವೆಗೆ ಹೋಗಿದ್ದಾರೆ, ಒಬ್ಬಳೇ ಇದ್ದಾಳೆ, ಬಂಡವಾಳ ಮಾಡ್ಕೊಂಡಿದ್ದಾನೆ, ಒಂದ್ ಕಡೆ ಗಾಂಜಾ ಹೊಡೆದಿದ್ದ ಅಂತೆ, ಹಿಂಗಂತೆ. ಎಸ್, ಅದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ, ಗಮನಿಸ್ತಾ ಹೋಗೋಣ. ಎಸ್, ಏನು ಬೆಂಗಳೂರಿನಲ್ಲಿ ಕಾಮುಕನ ಅಟ್ಟಹಾಸ ನೋಡಿ. ಬೆಂಗಳೂರಿನಲ್ಲಿ ಕಾಮುಕನ ಅಟ್ಟಹಾಸ ಮಿತಿಮೀರ್ತಾ ಇದೆ. ವಿಕಲಚೇತನ ಯುವತಿಯ ಮೇಲೆ ಕಾಮುಕನ ಕಣ್ಣು. ಪಾಪ ನೋಡಿ, ಕಾಲು ಸ್ವಾಧೀನವಿಲ್ಲದಂತಹ ಯುವತಿ ಆಕೆಯ ಮೇಲೆ ಈ ಕಾಮುಕನ ಕಣ್ಣು. ವಿಘ್ನೇಶ್ ಎಂಬಾತನಿಂದ ಯುವತಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಆಕೆ ನೋಡಿದ್ರೆ ಪಾಪ ವಿಕಲಚೇತನ ಯುವತಿ, ಆಕೆಗೆ ಏನು ಗೊತ್ತಾಗಲ್ಲ, ಹೇಳಿ ಕೇಳಿ ಆಕೆಗೆ ಬಾಯಿ ಕೂಡ ಬರಲ್ಲ ಅಂತ. ಮಾತು ಬಾರದಂತ ಯುವತಿಯ ಮೇಲೆ ಈ ಕಾಮುಕನ ಕಣ್ಣು ಬಿದ್ದುಬಿಟ್ಟಿದೆ. ಕಾಲು ಸ್ವಾಧೀನ ಇಲ್ಲ, ಪಾಪ ಮನೆಯಲ್ಲಿ ಬಿಟ್ಟು ಹೋಗಿದ್ರು ಆಕೆಯನ್ನ, ಅದನ್ನೇ ನೋಡ್ಕೊಂಡು ಈತ ಮನೆಗೆ ನುಗ್ಗಿಬಿಟ್ಟಿದ್ದಾನೆ ನೋಡಿ. ಯುವತಿಯ ಮೇಲೆ ಕಾಮುಕನ ಕಣ್ಣು. ವಿಘ್ನೇಶ್ ಅಂತ ಹೇಳಿ ನೋಡಿ, ಎಷ್ಟು ಮಟ್ಟಿಗೆ ಸೇಫ್ ಇದೆ ದೀಪಾ ಇಲ್ಲಿ. ಯಾರನ್ನ ಮನೆಯಲ್ಲಿ ಒಬ್ಬೊಬ್ಬರನ್ನೇ ಹೆಣ್ಮಕ್ಳನ್ನ ಬಿಟ್ಟು ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ನೀಚರು ನೋಡಿ. ಒಂದು ಕಡೆ ಅನ್ಸುತ್ತೆ ನಮಗೆ, ನಿಜವಾಗ್ಲೂ ಕೂಡ ಇಂಥ ಸಮಾಜದಲ್ಲಿ ಇವರೆಲ್ಲ ಬದುಕೋದಕ್ಕೆ ಒಂದ್ ಕಡೆ ಲಾಯಕ, ಇವರೆಲ್ಲ ಬದುಕೋದಕ್ಕೆ ಲಾಯಕೇನ್ರಿ? ಹೆಣ್ಣು ಮಕ್ಕಳು ಅಂತಂದ್ರೆ ಒಂದ್ ಕಡೆ ಇವ್ರ ಮನೆಯಲ್ಲಿ ಯಾರು ಇಲ್ವಾ? ಹಾಗಾದ್ರೆ ಯಾರು ಇಲ್ವಾ ಇವ್ರ ಮನೆಯಲ್ಲಿ? ಒಂದ್ ಕಡೆ ನಶೆ ಮಾಡ್ಕೊಂಡ್ಬಿಟ್ರೆ, ಗಾಂಜಾ ಸೇದ್ಕೊಂಡ್ಬಿಟ್ರೆ ಎಲ್ಲಿ ಬೇಕಾದ್ರೆ ನೋಡ್ತಾರೆ ಅಂತ ಇರೋದಿಲ್ಲ. ನಾವೇನ್ ಮಾಡ್ತಾ ಇದೀವಿ, ಎಲ್ಲಿದೀವಿ, ಯಾರ ಜೊತೆ ಇದೀವಿ ನೋಡಿ. ಎಂತ ಪರಿಸ್ಥಿತಿ ನೋಡಿ, ಗಮನಿಸ್ತಾ ಇದ್ವಿ. ಮಾತು ಬಾರದ ಕಾಲು ಸ್ವಾಧೀನವಿಲ್ಲದಂತ ಯುವತಿ ಮೇಲೆ ಕಾಮುಕನ ಕಣ್ಣು. ನಿಜವಾಗ್ಲೂ ಕೂಡ ಅಸಹ್ಯ ಅನ್ಸುತ್ತೆ. ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಅತ್ಯಾಚಾರಕ್ಕೆ ಒಂದ್ ಕಡೆ ಯತ್ನ ಮಾಡಿದಾನಂತೆ ಈ ವಿಘ್ನೇಶ್. ಯುವತಿಯನ್ನ ಮನೆಯಲ್ಲಿ ಬಿಟ್ಟು ಮದುವೆಗೆ ಹೋಗಿದಂತ ಕುಟುಂಬ, ಮದುವೆ ಮಾಡಿಕೊಂಡು ಬರೋಷ್ಟ್ರಲ್ಲೇ ಒಂದು ಕಡೆ ಏನೂ ಕೂಡ ಹೇಳಕ್ಕಾಗ್ತಾ ಇಲ್ಲ. ಈ ವೇಳೆ ಗಾಂಜಾ ನಶೆಯಲ್ಲಿದ್ದಂತ ಆರೋಪಿ ಮನೆಗೆ ಒಂದ್ ಕಡೆ ನುಗ್ತಾನೆ. ಈ ವೇಳೆ ತಾಯಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಆರೋಪಿಯ ಕೃತ್ಯ ಬಯಲಾಗ್ಬಿಟ್ಟಿದೆ. ಯಾವಾಗ ಒಂದು ಕಡೆ ಇವನು ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಗೊತ್ತಾದಂತ ಸಂದರ್ಭದಲ್ಲಿ, ಒಂದ್ ಕಡೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಅಂತ ಗೊತ್ತಾದ ತಕ್ಷಣ ಆರೋಪಿ ಒಂದ್ ಕಡೆ ಸಿಕ್ಬಿಡ್ತಾನೆ. ಅಲ್ಲೇ ಗಮನಿಸ್ತಾ ಹೋದಾಗ ಸ್ಥಳೀಯರು ಒಂದ್ ಕಡೆ ಥಳಿಸ್ತಾರೆ. ನಿಜವಾಗ್ಲೂ ಕೂಡ ಸರಿಯಾಗಿ ಥಳಿಸ್ಬೇಕಾಗಿತ್ತು, ಮುಖ ಮೂತಿ ಎಲ್ಲವೂ ಕೂಡ ಹೊಡೆದಾಕ್ ಬಿಡ್ಬೇಕಾಗಿತ್ತು. ಇವನು ಎಸ್ಕೇಪ್ ಆಗಲು ಒಂದ್ ಕಡೆ ಪ್ರಯತ್ನ ಮಾಡ್ತಾನಂತೆ. ಏನ್ ಎಸ್ಕೇಪ್ ಆಗ್ತಾನೋ ಇವನು ಹಣೆ ಬರಕ್ಕೆ ನೋಡಿ. ಎಸ್ಕೇಪ್ ಆಗಲು ಕೂಡ ಒಂದ್ ಕಡೆ ಪ್ರಯತ್ನ ಮಾಡ್ತಾನಂತೆ. ಅವಾಗ ಸ್ಥಳೀಯರು ಹಿಡಿದು ನಾಯಿಗೆ ಬಡ್ದಂಗ್ ಬಡ್ದು ಬಿಟ್ಟವ್ರೆ ಇವನ್ನ. ನಾಯಿಗೆ ಹೆಂಗ್ ಬಿಡ್ತಲ್ಲ ಹಂಗ್ ಹೊಡೆದು ಬಿಟ್ಟವ್ರೆ ಇವನ್ನ. ನಿಜವಾಗ್ಲೂ ಕೂಡ ಈ ಕೆಲವೊಂದು ಸಂದರ್ಭದಲ್ಲಿ ಗಮನಿಸ್ತಾ ಇರ್ತೀವಿ, ಬೀದಿ ನಾಯಿಗಳ ಕಾಟ ಹಿಂಗಾಗ್ಬಿಟ್ಟಿರುತ್ತೆ, ಏನ್ ಕತೆ ಅಂತಂದಾಗ ನೋಡಿ. ಇದೇ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ ಇವನು ಹಿಂಗ್ ಮಾಡಿದ್ದಾನೆ ಅಂತಂದಾಗ. ಅವಾಗ ಏನ್ ಮಾಡ್ಬಿಡ್ತಾರೆ ಸ್ಥಳೀಯರು, ಇವನ್ನ ಕಾಲ್ ಕಟ್ಟಾಕ್ಬಿಡ್ತಾರೆ. ಯಾಕೋ ಇದು ಸರಿ ಹೋಗಂಗಿಲ್ಲ, ಮೊದಲು ಮನ ಬಂದಂಗೆ ಥಳಿಸ್ತಾರೆ ಇವನ್ನ. ಮನ ಬಂದಂಗೆ ಥಳಿಸಿ ಅದಾದ ನಂತರ ಪೊಲೀಸರನ್ನ ಒಪ್ಪಿಸ್ಬಿಡ್ತಾರೆ. ಇವನು ಇಂಥ ಕೃತ್ಯಕ್ಕೆ ಕೈ ಹಾಕಿದ್ದ. ನೋಡಿ, ನಾವೆಲ್ಲರೂ ಕೂಡ ಮದುವೆಗೆ ಹೋಗಿದ್ವಿ, ಮದುವೆಯಿಂದ ವಾಪಸ್ ಬರೋದ್ರಲ್ಲೇ ನನ್ನ ಮಗಳ ಜೊತೆ ಹಿಂಗೆ ಇವನು ನೋಡು. ಆತನ ಐಡಿಯಾ ಏನಪ್ಪಾ ಅಂತಂದ್ರೆ, ಇಲ್ಲಿ ಆಕೆಗೆ ಮಾತು ಬರಲ್ಲ, ಮನೆಯವ್ರು ಬಂದ್ರೆ ಪಾಪ ಮನೆಯವ್ರಿಗೆ ಹೇಳಕ್ಕೂ ಆಗಲ್ಲ, ಹೇಗಾದ್ರೂ ಮಾಡಿ ಅತ್ಯಾಚಾರ ಮಾಡಿದ್ರು ಗೊತ್ತಾಗಲ್ಲ. ಈ ರೀತಿಯಾಗಿ ಬಂಡವಾಳವನ್ನ ಮಾಡ್ಕೊಂಡ್ ಬಿಟ್ಟಿದ. ಹಿಂಗೋ ಕುಟುಂಬಸ್ಥರು ಮದುವೆಗೆ ಹೋಗ್ಬಿಟ್ಟಿದ್ದಾರೆ. ಆಕೆ ನೋಡಿದ್ರೆ ವಿಕಲಚೇತನ, ಒಂದ್ ಕಡೆ ಮಾತು ಬರಲ್ಲ. ಅವ್ರ ಪೇರೆಂಟ್ಸ್ ಹೆಂಗ್ ಹೇಳ್ತಾಳ ಆಕೆ? ಏನು ಹೇಳಕ್ಕಾಗಲ್ಲ ಅಂತ ಅಷ್ಟರಲ್ಲೇ ಎಸ್ಕೇಪ್ ಆಗ್ಬೇಕಿತ್ತು ಅನ್ಕೊಂಡವನೆ. ಅವಾಗ ಸಡನ್ ಆಗಿ ಅವ್ರ ತಾಯಿ ಎಂಟ್ರಿ ಆಗ್ಬಿಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಾಗೆ ಇವನ ಕರ್ಮಕಾಂಡ ಎಲ್ಲ ಬಯಲಾಗ್ಬಿಟ್ಟಿದೆ. ಇದೇ ಏರಿಯಾದವನ ಇವನು ಮೋಸ್ಟ್ಲಿ. ಏನಾದ್ರೂ ಗೊತ್ತಾಗಿದ್ಯಾ ಇವಂದು ಏನ್ ಕತೆನೋ ಗೊತ್ತಿಲ್ಲ. ಯಾಕಂದ್ರೆ ಇವನು ಮಾಡಿರ್ತಾನೆ, ಎಲ್ಲವೂ ಕೂಡ ಪ್ರಾಪರ್ ಆಗಿ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಪರಿಚಯಸ್ಥರಿದ್ರು ಇರ್ಬೋದು, ಹೇಳಕ್ ಆಗೋದಿಲ್ಲ. ಎಷ್ಟೇನೋ ಮತ್ತೊಂದಿಷ್ಟು ಅಪ್ಡೇಟ್ ಇದೆ, ಅದು ಕೂಡ ಗಮನಿಸ್ತಾ ಹೋಗೋಣ. ವಿಶೇಷ ಚೇತನ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಆಡುಗೋಡೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ವಿಘ್ನೇಶ್ ಅಲಿಯಾಸ್ ಧಾಡು ಎಂಬಾತನಿಂದ ಈ ಕೃತ್ಯ ನಡೆದಿದೆ.
ಆರೋಪಿಯನ್ನ ಹಿಡಿದು ಒಂದ್ ಕಡೆ ಥಳಿಸಿದ್ದಾರೆ ಮನ ಬಂದಂತೆ. ಅದಾದ ನಂತರ ಪೊಲೀಸರನ್ನ ಒಪ್ಪಿಸಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಅತ್ಯಾಚಾರಕ್ಕೆ ಯತ್ನವನ್ನ ಮಾಡಿದಂತ ಈ ಆರೋಪಿ ಗಾಂಜಾ ಕುಡಿದ ನೆಪದಲ್ಲಿ ಗಾಂಜಾ ಕುಡಿದ ಪರಿಜ್ಞಾನನೇ ಇಲ್ಲ ಅಂತೆ. ಗಾಂಜಾ ಸೇವನೆ ಹಾ 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 ನೋಡಿ, ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಯುವಕರು ಹಾಳಾಗ್ತಾ ಇರುವಂತದ್ದು ಇದೇ ದುಶ್ಚಟಗಳಿಂದ. ಗಾಂಜಾನೋ ಅದೋ ಇದೋ ಡ್ರಗ್ಸು ಮನೆ ಹಾಳು ಮಾಡಿಕೊಂಡು ಇಡೀ ಜೀವನವೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಸೊ ಇವೆಲ್ಲವೂ ಕೂಡ ಮಾಡಿದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಅವ್ರ ಪರಿಜ್ಞಾನವೇ ಇರಂಗಿಲ್ಲ ಅವರಿಗೆ ಸರಿಯಾಗಿ. ಹೌದಪ್ಪ, ನಾವೇನು ಮಾಡ್ತಾ ಇದ್ದೀವಿ, ನಾಳೆ ಏನಾಗ್ಬಹುದು, ನನ್ನ ಜೊತೆ ಏನಾಗ್ಬಹುದು ಅಂತ ಅನ್ಕೊಳ್ಳೋದೇ ಇಲ್ಲ. ನಮ್ಮ ಭವಿಷ್ಯ ಹೇಗಿರ್ಬೋದು ಮುಂದೆ. ಇಂಥವರೆಲ್ಲ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ದೀಪಾ ಇಲ್ಲಿ? ಇಂಥವರೆಲ್ಲ ಸಮಾಜಕ್ಕೆ ಮನೆಯಲ್ಲಿ ಹೆಣ್ಮಕ್ಳನ್ನ ಬಿಟ್ಟು ಹೋಗ್ಬೇಕು ಅಂತಂದ್ರು ಕೂಡ ಅವ್ರ ಪೇರೆಂಟ್ಸ್ ಒಂದ್ ಕ್ಷಣ ಭಯಭೀತರಾಗ್ತಾರೆ. ಯಾವ ಕ್ಷಣದಲ್ಲಿ ಏನಾದ್ರೂ ಆಗಬಹುದು. ಯಾರನ್ನ ನಂಬ್ತೀರಾ? ಯಾರನ್ನ ನಂಬಕ್ಕಾಗೋದಿಲ್ಲ. ಇತ್ತೀಚೆಗೆ ಗಮನಿಸ್ತಾ ಹೋದ್ರೆ ಪಕ್ಕದ ಮನೆಯವ್ರನ್ನೂ ಕೂಡ ನಂಬೋದು ಬಹಳ ಕಷ್ಟ ಇದೆ. ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಬಹಳಷ್ಟು ಇರುವಂತ ಕುಟುಂಬಗಳು, ನಮ್ಮ ಕುಟುಂಬಕ್ಕೆ ನಾವೇ ಜವಾಬ್ದಾರರು. ಯಾರೋ ಒಂದ್ ಕಡೆ ಬಂದು ಸೆಪ್ ಮಾಡಿಬಿಡ್ತಾರೆ, ಸರ್ಕಾರ ಮಾಡುತ್ತೆ, ಪೊಲೀಸರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅನ್ನುವಂಥ ಒಂದು ಏನಾದರೂ ನಂಬಿಕೆಯಲ್ಲಿ ಇದ್ರೆ ಮೊದಲು ಅದನ್ನ ತಲೆಯಿಂದ ತಲೆ ತೆಗೆದಾಕ್ಬಿಡಿ. ಯಾಕೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಮೊದಲು ಜವಾಬ್ದಾರರು. ನಾವು ಏನಾಗುವಂಥ ಘಟನೆಗಳಿಗೆ ನಾವೇ ಜವಾಬ್ದಾರ ಆಗ್ಬಿಡ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಬೇಕಾದಲ್ಲೂ ಕೂಡ ಬಂದು ಪೊಲೀಸ್ ಅಧಿಕಾರಿಗಳು ಬರಕ್ಕಾಗೋಂಗಿಲ್ಲ. ಯಾವ ಏರಿಯಾಗಳಲ್ಲೂ ಕೂಡ ಆಗೋಬಿಟ್ರೆ ಏನ್ ಮಾಡ್ತಾರೆ ಹೇಳಿ? ಪೊಲೀಸ್ ಅಧಿಕಾರಿಗಳು ಆದ್ರೂ ಏನ್ ಮಾಡ್ಬೇಕಾಗುತ್ತೆ? ಅವರಿಗೂ ಕೂಡ ಏನ್ ಮಾಡಕ್ಕಾಗಲ್ಲ. ಸರ್ಕಾರವೂ ಕೂಡ ಅದೆಷ್ಟೇ ಕಾನೂನು ತಂದ್ರೂ ಕೂಡ ಇಂಥ ಈ ಕ್ರಿಮಿ ಕೀಟಗಳಿಗೆ ಏನ್ ಮಾಡಿದ್ರು ಕೂಡ ಆಗ್ತಲ್ಲ. ಯಾಕಂದ್ರೆ ಯಾರಿಗೂ ಕೂಡ ಕಾನೂನು ಭಯ ಇಲ್ಲ. ಕಾನೂನು ಏನಾದ್ರೂ ಕೂಡ ರಾಜ್ಯಾತಿಥ್ಯ ಸಿಗುತ್ತೆ, ಕೇಳಿದಂಗೆ ಕೊಡ್ತಾರೆ, ತಗೊಂಡು ಬಂದು ಒಂದ್ ಸ್ವಲ್ಪ ಕೈ ಬಿಸಿ ಮಾಡ್ಬಿಟ್ರೆ ಸಾಕು ಅನ್ನುವಂತ ಮೈಂಡ್ ಸೆಟ್ ನಲ್ಲಿ ಇದಾರೆ. ನಾವ್ ಏನೇ ತಪ್ಪು ಮಾಡಿದ್ರು ಕೂಡ ಜೈಲ್ನಲ್ಲಿ ಹೋದ್ರೆ ನಾವು ಆರಾಮಾಗಿ ನಾವು ಹೊರಗಡೆ ಹೇಗಿದ್ವಿ ಹಂಗೆ ಇರೋಣ, ಒಳಗಡೆ ಹೋಗಿ ಸ್ವಲ್ಪ ವರ್ಷ ಆದ್ಮೇಲೆ ಬೇಲ್ ಸಿಗುತ್ತೆ, ಮತ್ತೆ ಅದೇ ರಾಗ ಅದೇ ಹಾಡು, ಇದರಲ್ಲೇ ಇವರು ಅರ್ಧ ಜೀವನ ಮುಗಿದೋಗ್ಬಿಡುತ್ತೆ. ನೋಡಿ, ಈಗ ಈ ರೀತಿಯಾದಂತ ಒಂದಿಷ್ಟು ಘಟನೆ ಬೆಳಕಿಗೆ ಬಂತಲ್ಲ, ಇದೇ ವಿಘ್ನೇಶ್ನ ತಾಯಿ ತಂದೆ ಒಂದಿಷ್ಟು ಅಕ್ಕ ತಂಗಿಯರು ಯಾರಾದ್ರೂ ನೋಡ್ಬಿಟ್ರೆ, ಅಯ್ಯೋ ನಮ್ಮ ಅಣ್ಣ ಹಿಂಗ್ ಮಾಡ್ಬಿಟ್ಟ, ಅಯ್ಯೋ ನನ್ನ ಮಗ ಹಿಂಗ್ ಮಾಡ್ಬಿಟ್ಟ, ನಾಚಿಕೆಗೇಡಿನ ಸಂಗತಿ ಇದು. ಯಾರಾದ್ರೂ ಕೂಡ ಅವರು ಮುಖ ಎತ್ಕೊಂಡು ತಿರಗಕ್ಕಾಗುತ್ತಾ? ಆ ಏರಿಯಾದಲ್ಲೇ ಆದವ್ರೆ ಆದ್ರೂ ಕೂಡ ಮುಖ ಎತ್ಕೊಂಡು ತಿರಗಕ್ಕಾಗುತ್ತಾ? ನೋಡಿ, ಇವನೇ ರೀ ಮೊನ್ನೆ ಪೊಲೀಸರು ನಾಯಿಗೆ ಹೊಡೆದಂಗ್ ಹೊಡೆದ್ರಲ್ಲ, ಥಳಿಸಿದ್ರಲ್ಲ ಎಲ್ಲಾ ಸ್ಥಳೀಯರು, ಇವನೇ ನೋಡ್ರಿ ಅಂತ ಹೇಳ್ಬಿಡ್ತಾರೆ. ಅವಾಗ ಹೆಂಗಾಗ್ಬಿಡ್ಬೋದು ಆ ಹೆತ್ತ ತಂದೆಗೆ? ಮಾಡೋ ಇದಕ್ಕೆ ತಂದೆ ತಾಯಿ ಕೆಟ್ಟ ಹೆಸರು, ಎಂತ ಮಗನನ್ನ ಹುಟ್ಟಿಸ್ಬಿಟ್ಟಿದ್ಯಮ್ಮ ಅಂತ ಹೇಳ್ಬಿಟ್ಟು ಆಡ್ಕೊಳ್ಳೋ ಬಾಯಿಗೆ ತುತ್ತಾಗ್ತಾರಲ್ಲ, ಹಂಗಾಗತ್ ಕತೆ. ಇಂಥ ಮಕ್ಕಳು ಇದ್ರೇನು ಸತ್ರೇನು ಅಷ್ಟೇ ಒಳ್ಳೆಯದು. ನಿಜವಾಗ್ಲೂ ಕೂಡ ತಂದೆ ತಾಯಿಯ ಮರ್ಯಾದೆ ಕಳಿಬಾರ್ದ್ರೆ ಯಾರೇ ಆದ್ರೂ ಕೂಡ. ನಿಜವಾಗ್ಲೂ ಕೂಡ ಒಂದ್ ಕಡೆ ಸಮಾಜಕ್ಕೆ ಒಳ್ಳೆ ಸಂದೇಶ ಸಾರುವಂತ ಮಕ್ಕಳು ಬೇಕು. ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಹುಟ್ಟಿದ್ರೆ ಮಕ್ಕಳಪ್ಪ ಏನಪ್ಪ ಇದ್ರೆ ಇವರಂತ ಮಕ್ಕಳು ಇರಬೇಕು ಅನ್ನುವಂಥದ್ದು ಇರಬೇಕು. ಆದ್ರೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದೆಯೋ ಗೊತ್ತಿಲ್ಲ, ಸಮಾಜದಲ್ಲಿ ಅದೇನೋ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಯಾರಿಗೂ ಕೂಡ ಕಾನೂನಿನ ಬಗ್ಗೆ ಭಯ ಇಲ್ಲ, ಏನಿಲ್ಲ. ನಾವ್ ಏನ್ ಮಾಡಿದ್ರು ಕೂಡ ಜೈಲಿಗೆ ಹೋಗ್ಬೋದು, ಆರಾಮಾಗಿರ್ಬೋದು, ಹೊರಗಡೆ ಹೇಗಿದ್ವಿ ಒಳಗಡೆ ಕೂಡ ಹಾಗೆ ಇರ್ಬೋದು ಅನ್ನುವಂತಹ ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ. ಸೊ ಹಿಂಗಾಗ್ತಾ ಇದೆ ಈಗ ರಾಜ್ಯದಲ್ಲಿ.